ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತೊಗರಿ ಕಾಳನ್ನು ಬಳಸ್ಕೊಂಡು ಒಂದು ರೈಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ಹಾಕುವ ವಿಡಿಯೋ ಡಿಲೀಟ್ ಆಗಿದೆ ಫ್ರೆಂಡ್ಸ್. ಅಕ್ಕಿ ಮತ್ತು ತೊಗರಿ ಕಾಳನ್ನು ಹಾಕಿ ನಾನು ವಾಶ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 3 ಸೀಟಿಯನ್ನು ಹೊಡೆಸ್ಕೊಳ್ತಾ ಇದ್ದೀನಿ. ಅದನ್ನು ಸೀಟಿ ಹೊಡೆಯೋ ತನಕ ಇಲ್ಲಿ ಒಂದು ಮಸಾಲೆಯನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಚಕ್ಕೆ, ಮೆಣಸು ಹಾಗೆ ಏಲಕ್ಕಿಯ ಬೀಜವನ್ನು ತಗೊಳ್ತಾ ಇದ್ದೀನಿ. ಹಾಗೆ ಇದರ ಜೊತೆಗೆ ಸ್ವಲ್ಪ ಶಾಜೀರನ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ರೈಸ್ಗೆ ತುಂಬಾ ಟೇಸ್ಟಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಈ ಥರ ಮಸಾಲೆಯನ್ನು ಫ್ರೆಶ್ ಆಗಿ ತಯಾರು ಮಾಡಿಕೊಂಡು ಹಾಕೋದ್ರಿಂದ ಟೇಸ್ಟಿಯಾಗಿ ರೈಸ್ ರೆಡಿ ಆಗುತ್ತೆ. ಇದನ್ನು ನೀವು ಮಿಕ್ಸಿಯಲ್ಲೂ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು. ಸ್ವಲ್ಪನೇ ಇದೆ ಅಂತಂದ್ಬಿಟ್ಟು ನಾನು ಇಲ್ಲಿ ಕಲ್ಲಲ್ಲಿಯೇ ಜಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನೈಸ್ ಪೌಡರಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ರೈಸ್ ಕೂಡ ರೆಡಿಯಾಗಿದೆ. ಇದನ್ನು ನಾವು ಆರೋದಕ್ಕೆ ಇದಕ್ಕೆ ಸಮಯ ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಪೂರ್ತಿಯಾಗಿ ಮೆತ್ತಗಾಗೋಗುತ್ತೆ, ಚೆನ್ನಾಗಿರೋಲ್ಲ. ಸ್ವಲ್ಪ ಆರಿದ ನಂತರ ಮಾಡಿದ್ರೇ ಚೆನ್ನಾಗಿರುತ್ತೆ. ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಜೀರಿಗೆ, ಸಾಸಿವೆ, ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ನಾನು ರೆಡಿ ಮಾಡಿದ ಮಸಾಲೆ ಹಾಗೆ ಅರಿಶಿಣದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೇನೆ ನಾನು ನಾವು ತಯಾರಿಸಿದ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು, ನಮ್ಮ ರೈಸ್ ರೆಸಿಪಿ ರೆಡಿಯಾಗುತ್ತೆ. ಇದು ವಿಂಟರ್ ಸ್ಪೆಷಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಇವಾಗ ತುಂಬಾ ಚಳಿ ಇರೋದ್ರಿಂದ ಸ್ವಲ್ಪ ಬೆಳಗ್ಗೆ ಎದ್ದು ಚಪಾತಿ, ಪಲ್ಯ ಈ ಥರದನ್ನೆಲ್ಲ ಮಾಡೋದಕ್ಕೆ ಒಂದೊಂದು ಸಲ ಬೇಜಾರಾಗುತ್ತೆ. ಹಾಗೆ ಹಾಫ್ ಡೇ ಇದ್ದಾಗ ಕೂಡ ಈ ಥರ ಒಂದೇ ರೆಸಿಪಿಯನ್ನು ನಾವು ಮಾಡಿ ಕೊಡ್ಬೋದು. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಇವಾಗ ಚಳಿಗಾಲದಲ್ಲಿ ಏನೇನು ಬರುತ್ತೋ, ಉದಾಹರಣೆಗೆ ಬಟಾಣಿ ಹಾಗೆ ತೊಗರಿ ಕಾಳು, ಅವರೆಕಾಳು ಹಾಗೆ ಕಡಲೆಕಾಳು ಈ ಥರದನ್ನೆಲ್ಲ ಬರ್ತಾ ಇರುತ್ತೆ ಅಲ್ವಾ. ಈ ಥರ ನಾವು ಇದನ್ನು ಬಳಸ್ಕೊಂಡು ರೆಸಿಪೀಸ್ಗಳನ್ನು ಟ್ರೈ ಮಾಡ್ತಾ ಹೋಗಬೇಕು, ಆವಾಗ ಚೆನ್ನಾಗಿರುತ್ತೆ. ಇವಾಗ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಆರೋದಕ್ಕೆ ಒಂದು ಪ್ಲೇಟ್ನಲ್ಲಿ ತೆಗೆದಿದ್ದೆ. ಯಾಕೆ ಅಂತಂದರೆ ಬಿಸಿಯಾಗಿರುವಾಗಲೇ ನಾವು ಟಿಫಿನ್ ಬಾಕ್ಸ್ಗೆ ಹಾಕಿ ಮುಚ್ಚಿ ಕೊಟ್ಟಾಗ ಅದು ಊಟ ಮಾಡುವಷ್ಟರಲ್ಲಿ ಸ್ವಲ್ಪ ವಾಸನೆಯಾಗಿ ಇಷ್ಟ ಆಗೋದಿಲ್ಲ. ಮತ್ತು ಬೇರೆ ಸಮಯದಲ್ಲಿ ಆ ರೈಸನ್ನು ಊಟ ಮಾಡುವಾಗ ಅದೇ ಫೀಲಿಂಗ್ ಬರುತ್ತೆ. ಹಾಗಾಗಿ ನಾವು ಸ್ವಲ್ಪ ಆರಿದ ನಂತರ ಹಾಕ್ಕೊಡೋದ್ರಿಂದ ಟೇಸ್ಟ್ನಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದರ ಜೊತೆಗೆ ಒಂದು ನಿಂಬೆಹಣ್ಣಿನ ಹೋಳನ್ನು ಕೊಡ್ತಾ ಇದ್ದೀನಿ. ಹಾಗೆ ಅವರ ಫ್ರೆಂಡ್ಸ್ಗೋಸ್ಕರ ಶೇರ್ ಮಾಡೋದಕ್ಕೆ ಒಂದು ಬಾಕ್ಸನ್ನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.